ಎಲ್ಲರಿಗೂ ನಮಸ್ಕಾರ. ವರಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ವರಲಕ್ಷ್ಮಿ ಹಬ್ಬದ ದಿನ ಅಷ್ಟದಳ ರಂಗೋಲಿಯನ್ನು ಪ್ರತಿಯೊಬ್ಬರು ಲಕ್ಷ್ಮಿ ಕೂರಿಸೋದಕ್ಕೆ ಮುಂಚೆ ಪೀಠೆ ಕೆಳಗಡೆ ಅಷ್ಟದಳ ರಂಗೋಲಿಯನ್ನು ಹಾಕಿ 8 ಅಷ್ಟದಳ ರಂಗೋಲಿಯನ್ನು ಹೇಗೆ ಬಿಡಿಸೋದು ಅಂತ ನಾನು ಸುಲಭವಾಗಿ ತಿಳಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ನೋಡಿ, ನೀವು ಈಸಿಯಾಗಿ ಕಲಿತ್ಕೊಂಡು ನೀವು ಈ ಅಷ್ಟದಳ ರಂಗೋಲಿಯನ್ನು ಹಾಕೋದಕ್ಕೆ ಪ್ರಯತ್ನ ಪಡಿ. ಲಕ್ಷ್ಮಿಗೆ ತುಂಬಾ ಇಷ್ಟ ಈ ಅಷ್ಟದಳ ರಂಗೋಲಿ. ಅದಕ್ಕಾಗಿ ನಾನು ಈ ರಂಗೋಲಿಯನ್ನು ನಿಮ್ಗೆ ತುಂಬ ಸುಲಭವಾಗಿ ಹೇಳ್ಕೊಡ್ತಾಯಿದ್ದೀನಿ. ಈ ಅಷ್ಟದಳ ರಂಗೋಲಿಯನ್ನು ನೀವು ಕೂಡ ತುಂಬ ಸುಲಭವಾಗಿ ಕಲ್ತ್ಕೊತೀರ. ಈ ಅಷ್ಟದಳ ರಂಗೋಲಿಯನ್ನು ಲಕ್ಷ್ಮಿ ಪೀಠೆ ಕೆಳಗಡೆ ಅಕ್ಕಿ ಹಿಟ್ಟನ್ನು ಅಂದರೆ ಅಕ್ಕಿನ ನೆನೆಸಿಟ್ಟು ಅದನ್ನು ರುಬ್ಬಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಹಟ್ಕೊಳ್ಳಿ. ತುಂಬಾ ಶ್ರೇಷ್ಠವಾದದ್ದು, ಹಾಗೆ ತುಂಬಾ ಲಕ್ಷ್ಮಿಗೆ ತುಂಬಾ ಇಷ್ಟ. ಅಕ್ಕಿ ಹಿಟ್ಟಲ್ಲಿ ರಂಗೋಲಿಯನ್ನು ಹಾಕಿದ್ರೆ ಲಕ್ಷ್ಮಿಗೆ ತುಂಬಾ ಇಷ್ಟ. ಹಾಗಾಗಿ ನೀವು ಕೂಡ ಈ ರಂಗೋಲಿಯನ್ನು ಬಿಡಿಸಿ. ಈ ರಂಗೋಲಿಯನ್ನು ಹಾಕೋದಕ್ಕೆ ನಮಗೆ 8 ಚುಕ್ಕೆ ಅವಶ್ಯಕತೆ ಇರುತ್ತೆ. 8 ಕಡೆ ನಾವು 8 ಚುಕ್ಕೆಯನ್ನು ಈ ರೀತಿ ಇಟ್ಕೊಬೇಕು. ಲೆಕ್ಕ ಹಾಕ್ಕೊಳ್ಳಿ. ಸೆಂಟ್ರಲ್ಲಿರೋ 3 ಚುಕ್ಕೆಯನ್ನು ಬಿಟ್ಟು ಆ ನಂತರ 8 ಚುಕ್ಕೆಯನ್ನು ಇಡ್ತಾ ಬನ್ನಿ. ತುಂಬ ಸುಲಭವಾಗಿ ಹೇಳ್ಕೊಡ್ತೀನಿ ಈ ಚುಕ್ಕೆ ರಂಗೋಲಿ ಹೀಗೆ ಈ ಅಷ್ಟದಳ ರಂಗೋಲಿಯನ್ನು ಅಟ್ಟಬೇಕು ಅಂತ. ಕೆಲವರಿಗೆ ಈ ಅಷ್ಟದಳ ರಂಗೋಲಿ ಅಟ್ಟೋದು ಕೆಲವು ಸರಿ ಚುಕ್ಕೆಗಳು ತಪ್ಪೋಗ್ಬಿಡುತ್ತೆ, ಅಟ್ಟೋದಕ್ಕೆ ಬರಲ್ಲ. ಅಂಥವ್ರಿಗೆ ಸುಲಭವಾಗಿ ತಿಳಿಸ್ಕೊಡ್ತಾಯಿದ್ದೀನಿ. ನೋಡಿ, 4 ಚುಕ್ಕೆಯನ್ನು ಬಿಟ್ಟು ಈ 4 ಚುಕ್ಕೆಯಿಂದ ಬಿಟ್ಟು ಮೇಲೆ ಇರೋ 4 ಚುಕ್ಕೆಗೆ ಈ ರೀತಿ ಸೇರಿಸ್ತಾ ಬನ್ನಿ. ಈ ಎಳೆಗಳನ್ನು ಈ ರೀತಿ ಸೇರಿಸ್ತಾ ಬನ್ನಿ. ಮುಂದೆ 4 ಚುಕ್ಕೆಯನ್ನು ಬಿಟ್ಬಿಟ್ಟು ಹಿಂದೆ ಇರೋ 4 ಚುಕ್ಕೆಯನ್ನು ಈ ರೀತಿ ಜೋಡಿಸ್ಬೇಕು. ಮತ್ತು ನೆಕ್ಸ್ಟ್ ಇರೋದು ಫಸ್ಟ್ ಚುಕ್ಕೆನ ಜೋಡಿಸ್ಬೇಕಾಗುತ್ತೆ. ಫಸ್ಟ್ ಅಟ್ಟುವಾಗ 4 ಚುಕ್ಕೆನ ಬಿಟ್ಟು ಆ ನಂತರ 4 ಚುಕ್ಕೆಗೆ ಜೋಡಿಸ್ಬೇಕು. ಆಮೇಲೆ ಎರಡನೇ ಕಿತ್ತಾಟಬೇಕಂದ್ರೆ ಫಸ್ಟ್ನೇ ಚುಕ್ಕೆಯಿಂದ 4ನೇ ಚುಕ್ಕೆಗೆ ಜೋಡಿಸ್ಬೇಕು. ಒಂದು ಸರಿ ಅದನ್ನು ಆ ರೀತಿ ಅಟ್ಕೊಂಬಿಟ್ರೆ ಆಮೇಲೆ ಆಟೋಮೆಟಿಕ್ಕಾಗಿ ಆ ಚುಕ್ಕೆಗಳಿಗೆ ನಿಮಗೇ ಈಸಿ ಅನಿಸುತ್ತೆ. ಆ ರೀತಿ ನೀವೇ ಜೋಡಿಸ್ಕೊಳ್ತಾ ಬಂದುಬಿಡ್ತೀರ. ಆ ರೀತಿ ಜೋಡಿಸ್ತಾ ಬನ್ನಿ. ಪ್ರತಿಯೊಂದು 4 ಚುಕ್ಕೆಗೆ 4 ಎಳೆನ ಆ ರೀತಿ ಬಿಟ್ಕೊಂಡು ಬನ್ನಿ. ಎಳೆಗಳನ್ನು ತುಂಬ ಚೆನ್ನಾಗಿ ಈಸಿಯಾಗಿ ಬಂದುಬಿಡುತ್ತೆ ಅಷ್ಟದಳ ರಂಗೋಲಿ. ನೀವು ಒಂದ್ಸರಿ ಈ ರೀತಿ ಅಷ್ಟದಳ ರಂಗೋಲಿನ ಖಂಡಿತ ಲಕ್ಷ್ಮಿ ಕೂರಿಸೋದಕ್ಕೆ ಪೀಠೆ ಕೆಳಗಡೆ ಈ ರೀತಿ ಹಾಕಿ. ಲಕ್ಷ್ಮಿಗೆ ತುಂಬ ಇಷ್ಟವಾದಂಥ ರಂಗೋಲಿ ಇದು. ಹಾಗೆ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮ್ಲಿಯಲ್ಲಿ ಫ್ರೆಂಡ್ಸಲ್ಲಿ ಯಾರಾದರೂ ಲಕ್ಷ್ಮಿನ ಕೂರಿಸ್ತಾಯಿದ್ರೆ ಅಷ್ಟದಳ ರಂಗೋಲಿ ಬರಲ್ಲ ಅಂತ ಯಾರಿಗಾದ್ರೂ ಅನಿಸಿದ್ರೆ ಅವ್ರಿಗೆ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಈ ಅಷ್ಟದಳ ರಂಗೋಲಿ ಹಾಕೋಷ್ಟು ಅವರು ಈಸಿಯಾಗಿ ಕಲ್ತ್ಕೊತಾರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಎಂಡ್ವರೆಗೂ ನೋಡಿ. ತುಂಬ ಸ್ಲೋಗಿ ನಿಧಾನವಾಗಿ ಹೇಳ್ಕೊಡ್ತಾಯಿದ್ದೀನಿ. ಈ ಚುಕ್ಕೆಗಳು ಹೇಗೆ ಹೆಕ್ಕಬೇಕು, ಯಾವ ರೀತಿ ಅಟ್ಟಬೇಕು ಅಂತ ಕೂಡ ತೋರಿಸ್ತಾಯಿದ್ದೀನಿ. ನಿಧಾನಕ್ಕೆ ಅಬ್ಸರ್ವ್ ಮಾಡಿಕೊಂಡು ನೀವೊಂದ್ಸರಿ ಈ ಅಷ್ಟದಳ ರಂಗೋಲಿನ ಕೂಡ ಹಾಕಿ. ಮತ್ತು ಇದು ಲಾಸ್ಟಲ್ಲಿ ಯಾಕೆ ದೊಡ್ಡದಾಗಿ ಎಳೆನ ಬಿಟ್ಟಿದ್ದೀನಿ ಅಂದರೆ ಅದರಲ್ಲಿ ಅಕ್ಷರಗಳನ್ನು ಬರಿಬೋದು. ಯಾವ ಅಕ್ಷರಗಳನ್ನು ಬರಿಬೋದು ಅಂತ ಕೂಡ ಹೇಳ್ತೀನಿ. ಅದು ಲಾಸ್ಟಲ್ಲಿ ನೀವೇ ನೋಡ್ತೀರ ಯಾವ ಅಕ್ಷರಗಳನ್ನು ಬರಿತೀನಿ. ಅಷ್ಟದಳ ಪದ್ಮ ರಂಗೋಲಿ ಒಳಗಡೆ ಸೆಂಟ್ರಲ್ಲಿ ಯಾವ ರೀತಿ ಬರಿತೀನಿ ಅಂತ ಕೂಡ ನೀವು ನೋಡ್ಬೋದು. ನೋಡಿ, ಈ ರೀತಿ ಆದಮೇಲೆ ರಂಗೋಲಿನ ಈಗ ಈ ಚುಕ್ಕೆಯಿಂದ ಈ ಚುಕ್ಕೆಗೆ ಜಾಯಿಂಟ್ ಮಾಡ್ಕೊತಾ ಹೋಗಬೇಕು. ನಿಧಾನಕ್ಕೆ ನೋಡ್ಕೊಳ್ಳಿ. ಒಂದಕ್ಕಿಂತ ಒಂದು ಕಡೆ ಜಾಯಿಂಟ್ ಮಾಡ್ಕೊಂಡ್ರೆ ಆಮೇಲೆ ಎಲ್ಲ ರಂಗೋಲಿನ ಜಾಯಿಂಟ್ ಮಾಡೋಕ್ಕೆ ನಿಮ್ಗೆ ಈಸಿಯಾಗಿ ಬಂದ್ಬಿಡುತ್ತೆ. ನೋಡಿ, ಈ ರೀತಿ ಒಂದೊಂದೇ ನೋಡ್ತಾ ನೀವು ಕಲ್ತ್ಕೊಳ್ಳಿ. ತುಂಬ ಸುಲಭವಾಗಿ ಈ ಅಷ್ಟದಳ ರಂಗೋಲಿಯನ್ನು ತಿಳಿಸ್ಕೊಡ್ತಾಯಿದ್ದೀನಿ.